ಒಂದು ಕಡೆ ಕೆಲವೊಬ್ಬರು ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಜಿಬಿಎ ಅಧಿಕಾರಿಗಳಿಗೆ ಸಹಕರಿಸುತ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಒತ್ತುವರಿ ತೆರವು ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ನಗರದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜುಲೈ 8ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಮಾಡುವುದಕ್ಕೆ ವಿವಿಧ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ನಿರ್ಧರಿಸಿವೆ. ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಆಮೇಲೆ ಬೇಕಾದ್ರೆ ತೆರವಿಗೆ ಆಗ್ರಹಿಸಿ ನಾವು ಕೂಡ ಅದಕ್ಕೆ ಸಹಕರಿಸ್ತೀವಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಅಂಗಡಿಗಳನ್ನ ತೆರವುಗೊಳಿಸಿದ್ರೆ ನಾವೆಲ್ಲ ಹೋಗ್ಬೇಕು, ನಮ್ಮ ಜೀವನ ಕೂಡ ಸಾಗಬೇಕು. ಹಾಗಾಗಿ ಮೊದಲಿಗೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಎನ್ನುವಂತಹ ಆಗ್ರಹವನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಹಾಗಾಗಿ ಅಂಗಡಿಗಳನ್ನ ಬಂದ್ ಮಾಡಿ 8ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಮಾಡೋದಕ್ಕೆ ವಿವಿಧ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ನಿರ್ಧರಿಸಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಚಂದನ. ಈಗಾಗಲೇ ಒಂದಷ್ಟು ಅಂಗಡಿಯ ಮಾಲೀಕರು, ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು ಸಹಕರಿಸುತ್ತಿದ್ದಾರೆ. ಜನರು ಓಡಾಡುವಂತಹ ರಸ್ತೆ ಇದು ಅನ್ನುವಂತಹ ಕಾರಣಕ್ಕೆ. ಮತ್ತೊಂದು ಕಡೆ ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅವರು ವಿರೋಧ ವ್ಯಕ್ತಪಡಿಸೋದ್ರಲ್ಲೂ ತಪ್ಪೇನಿಲ್ಲ. ಅವ್ರು ಹೇಳ್ತಿರೋದು ಕರೆಕ್ಟ್, ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತಷ್ಟೇ ಅವ್ರು ಕೇಳ್ತಿದ್ದಾರೆ ಚಂದನ. ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನೀವು ಹೇಳಿದಾಗೆ ನಾವು ಎರಡು ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹೌದು, ಫುಟ್ಪಾತ್ ಅನ್ನೋದು ಪಾದಚಾರಿಗಳ ಸ್ವತ್ತು. ಈಗಾಗಲೇ 6ನೇ ದಿನಕ್ಕೆ ಕಾಲಿಟ್ಟಿದೆ ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ. ಈ 6 ದಿನಗಳಲ್ಲೂ ಕೂಡ ಸಾಕಷ್ಟು ಏರಿಯಾಗಳಲ್ಲಿ ಕಿರಿಕಾಗಿದೆ, ಹೈಡ್ರಾಮಾ ಆಗಿದೆ. ಮತ್ತೊಂದ್ ಕಡೆ ಈಗಾಗಲೇ ಈವರೆಗೂ ಜಿಬಿಎ ಅಧಿಕಾರಿಗಳು ಕೊಡ್ತಾ ಇರೋ ಲೆಕ್ಕ ನೋಡಿದಾಗ 270ಕ್ಕೂ ಹೆಚ್ಚು ಕಿಲೋಮೀಟರ್ ಫುಟ್ಪಾತ್ ಮಾರ್ಗವನ್ನ ತೆರವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಗೋಳು ಜೋರಾಗಿರುವಂತದ್ದು. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನೀವು ತೆರವು ಮಾಡಿ, ಹೌದು ಒಪ್ಕೊಳ್ತೀವಿ, ಫುಟ್ಪಾತ್ ಅನ್ನೋದು ಪಾದಚಾರಿಗಳ ಸ್ವತ್ತು ಹೌದು, ಆದ್ರೆ ನಾವು ಅಂದ್ರೆ ದಶಕಗಳಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡಿದೀವಿ, ಇದನ್ನೇ ನಂಬ್ಕೊಂಡು ಬದುಕನ್ನ ನಡೆಸ್ತಾ ಇದೀವಿ, ನಮ್ಮ ಕುಟುಂಬ ಇದ್ರ ದುಡಿಮೆ ಮೇಲೆ ಡಿಪೆಂಡ್ ಆಗಿದೆ. ನಮಗೊಂದು ಆಲ್ಟರ್ನೇಟ್ ವ್ಯವಸ್ಥೆ ಬೇಕು, ನಮಗೊಂದು ಜಾಗ ಕೊಡಿ, ಆ ಜಾಗದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಆಮೇಲೆ ನೀವು ಫುಟ್ಪಾತ್ ಅನ್ನ ತೆರವು ಮಾಡಿ. ಅದನ್ನ ಬಿಟ್ಟು ಏಕಾಏಕಿ ಬಂದು ನಮ್ಮ ಅಂಗಡಿಗಳನ್ನ ಧ್ವಂಸ ಮಾಡೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಜುಲೈ 8ರಂದು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಈ ಒಂದು ಸಂಘಟನೆ ಮುಂದಾಗಿರುವಂತದ್ದು. ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡುತ್ತೆ? ಯಾಕಂದ್ರೆ ಸಚಿವರಾದಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು, ಅಂದ್ರೆ ನಾವ್ ಯಾರಿಗೂ ಕೂಡ ಕೇರ್ ಮಾಡಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದ್ರೂ ಕೂಡ ನಾವು ಅಂದ್ರೆ ಅದನ್ನ ಹೊಡೆದಾಕ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಆಕ್ರೋಶ ಕೂಡ ಇದೆ. ಇದಕ್ಕೆ ಯಾವ ತರ ಸರ್ಕಾರ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಪ್ರತೀಕ್ಷಾ. ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.